ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಆಪ್ಟಿಟ್ಯೂಡಲ್ಲಿ ತುಂಬ ಇಂಪಾರ್ಟೆಂಟ್, ಸಖತ್ ಈಸಿ ಮತ್ತು ಟೋಟಲಿ ಲಾಜಿಕಲ್ ಕಾನ್ಸೆಪ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಕ್ಯಾಲೆಂಡರ್ಸ್ ಮೇಲೆ ನಿಮಗೆ 2 ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಆ 2 ಟೈಪ್ಗೆ 100% ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಈ ಚಾಪ್ಟರಲ್ಲಿ ನಾವು ಫುಲ್ಲು ಬೇಸಿಕ್ಸ್ನ ಕಲಿತೀವಿ. ನೆಕ್ಸ್ಟ್ ಬರೋ 2 ಚಾಪ್ಟರ್ಸಲ್ಲೂ ಯಾವ ಥರ ಕ್ವಶನ್ಸ್ ಬರುತ್ತೋ ಅದನ್ನು ಹೇಳಿಕೊಟ್ಟು ನಿಮಗೆ ಒಂದು ಸರಿ ನೋಡಿದ್ರೇ ವೀಡಿಯೋನ ಕಂಪ್ಲೀಟಾಗಿ ಈ ಕ್ಯಾಲೆಂಡರ್ಸ್ ಕಾನ್ಸೆಪ್ಟು ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು, ಹಾಗೆ ಮಾಡ್ತೀವಿ. ಸೊ ಮಿಕ್ಕಿರೋ ಎಲ್ಲ ವೀಡಿಯೋಸ್ಗೂ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಈಗ ನಾವು ಬೇಸಿಕ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆರ್ಡಿನರಿ ಇಯರ್, ಲೀಪ್ ಇಯರ್. ಎಲ್ಲರಿಗೂ ಆರ್ಡಿನರಿ ಇಯರು ಮತ್ತು ಲೀಪ್ ಇಯರ್ ಹೇಗೆ ಅಂತ ಗೊತ್ತು, ಬಟ್ ಅದರಲ್ಲಿ ಕೆಲವು ಮೇನ್ ಪಾಯಿಂಟ್ಸ್ ಇದೆ, ಅದನ್ನು ನಾವು ಕಲ್ತಿರೋದಿಲ್ಲ, ಅದನ್ನ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಒಂದು ಇಯರ್ ಕೊಟ್ಟರೆ 1997 ತಗೊಳ್ಳೋಣ. ಇದು ಲೀಪ್ ಇಯರಾ ಇಲ್ವಾ ಅಂತ ಹೇಗೆ ಹೇಳ್ತೀವಿ? ಲಾಸ್ಟ್ 2 ಡಿಜಿಟ್ ಇದೆಯಲ್ಲ ಅದು ಮಾತ್ರ ಬೇಕು. ಓಕೆ, ಇದೇ ಇಂಪಾರ್ಟೆಂಟ್. ಯಾವುದಾದ್ರು ಇಯರ್ ಕೊಟ್ಟರೆ ಅದು ಲೀಪ್ ಇಯರಾ ಇಲ್ವಾ ಅಂತ ಹೇಗೆ ಕಂಡಿಡ್ತೀವಿ? ಲಾಸ್ಟ್ 2 ಡಿಜಿಟೇ ಮೇನ್. ಲಾಸ್ಟ್ 2 ಡಿಜಿಟು ಡಿವೈಡೆಡ್ ಬೈ 4 ಆಗಬೇಕು. ಓಕೆ, 97ನ 4ಇಂದ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 0 ಮಿಗಬೇಕು. ಓಕೆ, ರಿಮೈಂಡರ್ 0 ಮಿಕ್ಕಿದ್ರೆ ಇದು ಲೀಪ್ ಇಯರ್. ರಿಮೈಂಡರ್ 0 ಬಿಟ್ಟು ಬೇರೆ ಏನೇ ಬಂದರೂ ಅದು ಲೀಪ್ ಇಯರ್ ಅಲ್ಲ. ಸೊ 97ಇಂದ 4ಇಂದ ಡಿವೈಡ್ ಮಾಡಿ. ಓಕೆ, ರಿಮೈಂಡರ್ 1 ಮಿಗುತ್ತೆ. ರಿಮೈಂಡರ್ ಮಿಕ್ಕಬಾರ್ದು ಅಲ್ವಾ? ಸೊ ಇದು ಮಿಗುತ್ತೆ. ಸೊ ಅದಕ್ಕೆ ಇದು ಲೀಪ್ ಇಯರ್ ಅಲ್ಲ, ಆರ್ಡಿನರಿ ಇಯರ್. ಗೊತ್ತಾಯ್ತಲ್ವಾ? ಸೊ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು, ಆಗ ಅದು ಲೀಪ್ ಇಯರ್. ಡಿವೈಡ್ ಆಗಿಲ್ಲ, ಓಕೆ, ರಿಮೈಂಡರ್ ಮಿಕ್ಕಿದ್ರೆ ಅದು ಆರ್ಡಿನರಿ ಇಯರ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 1996. ಇದರಲ್ಲೂ ಸಹ ಲಾಸ್ಟ್ 2 ಡಿಜಿಟೇ ಮೇಯ್ನು. ಇದು 4ಇಂದ ಡಿವೈಡ್ ಆಗುತ್ತಾ? 96ನ ನೀವು 4ಇಂದ ಡಿವೈಡ್ ಮಾಡಿ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ರಿಮೈಂಡರ್ 0 ಮಿಗುತ್ತೆ. ಓಕೆ, ಸೊ ರಿಮೈಂಡರ್ 0 ಮಿಕ್ಕಿದ್ರೆ ಅದು ಲೀಪ್ ಇಯರ್. ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂದರೆ ರಿಮೈಂಡರ್ 0 ಮಿಕ್ಕಿದೆ ಅಂತ ಅರ್ಥ. ಓಕೆ, ಇಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ, ಯಾಕೆ? ರಿಮೈಂಡರ್ 1 ಮಿಗುತ್ತೆ. ನೀವು 97ನ 4ಇಂದ ಡಿವೈಡ್ ಮಾಡಿ, 1 ಮಿಗುತ್ತೆ. ಸೊ ಅದು ಲೀಪ್ ಇಯರ್ ಅಲ್ಲ, ಆರ್ಡಿನರಿ ಇಯರ್. ಕಂಪ್ಲೀಟಾಗಿ ಡಿವೈಡ್ ಆದರೆ ಅದು ಲೀಪ್ ಇಯರ್. ಇದು ನಿಮಗೆ ಗೊತ್ತು. ಈಗ ಗೊತ್ತಿಲ್ಲದೆ ಇರೋ ವಿಚಾರಕ್ಕೆ ಬರೋಣ. 365 ಡೇಸ್. ಇದು ನನಗೆ ಗೊತ್ತಲ್ಲ ಅಂದ್ಕೊಂಡ್ರೆ ನೋಡಿ. ಓಕೆ, ಆರ್ಡಿನರಿ ಇಯರಲ್ಲಿ 365 ಡೇಸ್ ಇರುತ್ತೆ, ಕರೆಕ್ಟಾ? ಸೊ ಇದನ್ನು ನಾವು ಎಷ್ಟು ವೀಕ್ಸ್ ಇದೆ ಅಂತ ಕಂಡುಹಿಡಿಬೇಕು ಅಂದರೆ 52 ವೀಕ್ಸ್ 1 ಆಡ್ ಡೇ. ಓಕೆ, ಏನಿದು ಆಡ್ ಡೇ? ನಾವು ಕೇಳಿಲ್ವಲ್ಲ, ಆಡ್ ನಂಬರ್ ಇದೆ ಅಂತ ಆಡ್ ಡೇ ಅಲ್ಲ ಇದು. ಓಕೆ, ಇಲ್ಲಿ ಈವನ್ ನಂಬರ್ 2, 3, 4, 5 ಯಾವುದೇ ಬಂದರೂ ಆಡ್ ಡೇನೆ. ಇದು ಹೇಗೆ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. 365ನ ನೀವು 7ಇಂದ ಡಿವೈಡ್ ಮಾಡಿ. ನಾನು ಯಾಕೆ 7ಇಂದ ಡಿವೈಡ್ ಮಾಡಬೇಕು ಅಂದರೆ, ಎಷ್ಟು ವೀಕ್ಸ್ ಇದೆ ಅಂತ ಕಂಡುಹಿಡಿಬೇಕು ಅಂದರೆ 7ಇಂದ ತಾನೇ ನಾವು ಡಿವೈಡ್ ಮಾಡಬೇಕು. ಸೊ 365ನ 7ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 52 ವೀಕ್ಸ್ ಬರುತ್ತೆ. 52 ವೀಕ್ಸ್ ಆದಮೇಲೆ ಇನ್ನು 1 ಡೇ ಮಿಗುತ್ತೆ. ಓಕೆ, 365ನ 7ಇಂದ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಮಿಗುತ್ತೆ. ಆ ರಿಮೈಂಡರ್ ಏನು ಮಿಗುತ್ತೋ ಅದನ್ನು ನಾವು ಆಡ್ ಡೇ ಅಂತ ಕರಿತೀವಿ. ಆಡ್ ಡೇ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದು ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಈ ಚಾಪ್ಟರ್. ಓಕೆ, ಕ್ಯಾಲೆಂಡರ್ ಇದೆಯಲ್ಲ, ಈ ಕಾನ್ಸೆಪ್ಟಿಗೆ ಆಡ್ ಡೇ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಆಡ್ ಡೇ ಏನು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಆಡ್ ಡೇ ಬರುತ್ತೆ ಅಂತ ತಿಳ್ಕೊಳ್ಳಿ. ಆಡ್ ಡೇ ಅಂದ್ರೇನು? 7ಇಂದ ಡಿವೈಡ್ ಮಾಡಿದ್ರೆ ಯಾವುದಾದ್ರು ಒಂದು ನಂಬರ್ನ 7ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಷ್ಟು ಮಿಗುತ್ತೋ ಅದೇ ಆಡ್ ಡೇಸ್. ಓಕೆ, 2 ಮಿಕ್ಕಿದ್ರೆ 2 ಆಡ್ ಡೇ, 3 ಮಿಕ್ಕಿದ್ರೆ 3 ಆಡ್ ಡೇ. ಇಲ್ಲಿ 1 ಇದು ಆಡ್ ನಂಬರ್ ಅಂತ ಆಡ್ ಡೇ ಬರೀತಲ್ಲ ನಾನು, ಅರ್ಥ ಆಯ್ತಾ? ಇದು 7ಇಂದ ಡಿವೈಡ್ ಮಾಡಿದ್ಮೇಲೆ ಎಷ್ಟು ರಿಮೈಂಡರ್ ಮಿಗುತ್ತೆ ಅದೇ ಆಡ್ ಡೇಸ್. ಓಕೆನಾ? 365ನ 7ಇಂದ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಮಿಗುತ್ತೆ, 1 ಆಡ್ ಡೇ. ಈಗ ಲೀಪ್ ಇಯರಲ್ಲಿ ಎಷ್ಟು ಡೇಸ್ ಇರುತ್ತೆ? 366 ಡೇಸ್, ಕರೆಕ್ಟಾ? ಈ 366 ಡೇಸ್ನ ನೀವು 7ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 52 ವೀಕ್ಸ್ ಬರುತ್ತೆ, ಮತ್ತು 2 ಆಡ್ ಡೇಸ್ ಬರುತ್ತೆ. 2 ಆಡ್ ಡೇಸ್ ಹೇಗೆ ಬಂತು? ಓಕೆ, 366 ಹೇಗೆ ಬಂತು ಅಂದರೆ ಫೆಬ್ರವರಿಲಿ 29 ಡೇಸ್ ಆಗುತ್ತೆ, ಕರೆಕ್ಟಾ? ಲೀಪ್ ಇಯರ್ ಅಂದರೆ ಫೆಬ್ರವರಿಲಿ 29 ಡೇಸ್ ಇರುತ್ತೆ, ಕರೆಕ್ಟಾ? ಸೊ ಅದಕ್ಕೆ 366 ಡೇಸ್ ಆಯಿತು. ಸೊ ಫೆಬ್ರವರಿಲಿ 28 ಡೇಸ್ ಇದ್ದರೆ 365, ಫೆಬ್ರವರಿಲಿ 29 ಇದೆ ಅಂದರೆ ಅದು 366, ಫೆಬ್ರವರಿಲಿ 29 ಇದೆ ಅಂದರೆ ಅದು ಲೀಪ್ ಇಯರ್, ಕರೆಕ್ಟಾ? ಸೊ ಇದನ್ನು ಸಹ ನೀವು 7ಇಂದ ಡಿವೈಡ್ ಮಾಡಿದ್ರೆ 52 ವೀಕ್ಸ್ ಬರುತ್ತೆ, ಅದಕ್ಕೆ 2 ರಿಮೈಂಡರ್ ಮಿಗುತ್ತೆ, ಅಂದರೆ 2 ಆಡ್ ಡೇಸ್. ಇಲ್ಲಿ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದೇನು? ಆರ್ಡಿನರಿ ಇಯರ್ ಅಂದರೆ 1 ಆಡ್ ಡೇ, ಲೀಪ್ ಇಯರ್ ಅಂದರೆ 2 ಆಡ್ ಡೇಸ್. ಇದನ್ನು ತಲೆಯಲ್ಲಿ ಈಗ ಕೆಲವೊಂದು ಎಕ್ಸಾಂಪಲ್ ತೊಗೊಂಡು ನಂಬರ್ಸ್ದು ಅದು ಲೀಪ್ ಇಯರಾ ಇಲ್ವಾ ಅಂತ ಕಂಡುಹಿಡಿಯೋಣ.
ಈಗ ಇದಿಷ್ಟು ಕ್ವಶನ್ಸು ನೀವು ಕರೆಕ್ಟಾಗಿ ಲೀಪ್ ಇಯರ ಆರ್ಡಿನರಿ ಇಯರ್ ಅಂತ ಕಂಡುಹಿಡಿದ್ಬಿಟ್ರೆ ಎಂಥ ಕ್ವಶನ್ ಕೊಟ್ಟರು ಮಾಡಿಬಿಡ್ತೀರಾ. ನೋಡಿ, ಕ್ವಶನ್ಸು ಲೀಪ್ ಇಯರ ಆರ್ಡಿನರಿ ಇಯರ್ ಅಂತ ಕೇಳೋದಿಲ್ಲ, ಇದೆಲ್ಲ ಬೇಸಿಕ್ಸ್, ಇದೇ ಇಂಪಾರ್ಟೆಂಟ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಇಲ್ವಾ, ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಬೇಸಿಕ್ಸ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ಈಗ ಲಾಸ್ಟ್ 2 ಡಿಜಿಟ್ ನೋಡಬೇಕು ಇದರಲ್ಲಿ, ಕರೆಕ್ಟಾ? ಲಾಸ್ಟ್ 2 ಡಿಜಿಟ್ ಏನು? 72. ಸೊ 72 4ಇಂದ ಡಿವೈಡ್ ಆಗುತ್ತೆ. ಹೇಗೆ ಕಂಡುಹಿಡ್ತೀವಿ? ಒಂದು ನಾರ್ಮಲ್ ಮೆಥಡ್, 72ನ 4ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಮಿಕ್ಕಿದ್ರೆ ಅದು ಲೀಪ್ ಇಯರ್, ಕರೆಕ್ಟಾ? ಇದು ಲೀಪ್ ಇಯರೇ. ಬಟ್ ನಾರ್ಮಲ್ ಮೆಥಡ್ ಬಿಟ್ಟು ಇನ್ನೂ ಲಾಜಿಕಲ್ ಆಗಿ ಹೇಗೆ ಇದನ್ನು ಡಿವೈಡ್ ಮಾಡೋದು ಅಂತ ಗೊತ್ತಾದರೆ, 72 ಇದೆಯಲ್ಲ, ಇದರಲ್ಲಿ 4 10s 40, ಕರೆಕ್ಟಾ? 4 10s 40, ಆ 40ನ ತೆಗೆದುಬಿಡಿ. ಓಕೆ, 72ಲಿ 40ನ ತೆಗೆದುಬಿಡಿ. ಈಗ ಎಷ್ಟು ಸಿಗುತ್ತೆ? 32. 32 40ಗಿಂತ ಜಾಸ್ತಿನಾ? ಇಲ್ಲ, ಕರೆಕ್ಟಾ? ಸೊ 32 40ಗಿಂತ ಚಿಕ್ಕದು. ಸೊ ಈಗ ಮತ್ತೆ 40 ತೆಗಿಯೋಕ್ಕೆ ಹೋಗಬೇಡಿ. 40ಗಿಂತ ಮತ್ತೆ ಜಾಸ್ತಿ ಇದ್ದರೆ ಮತ್ತೆ 40 ತೆಗಿಬೇಕಾಯಿತು. ಓಕೆ, ಈಗ 72ಅಲ್ಲಿ 40 ತೆಗೆದ್ರೆ ಮಿಗೋದೆಷ್ಟು? 32. 32 4ಇಂದ ಡಿವೈಡ್ ಆಗುತ್ತಾ? 4 8s 32. ಸೊ ಅದಕ್ಕೆ ಈ 72 ಕಂಪ್ಲೀಟಾಗಿ 4ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಆಗ ಅದು ಲೀಪ್ ಇಯರ್. ನೆಕ್ಸ್ಟ್ ಬರೋಣ. ಈಗ ಇದರಲ್ಲೂ ಸಹ ಲಾಸ್ಟ್ 2 ಡಿಜಿಟ್ ತಗೊಳ್ಳಿ. 1986ಅಲ್ಲಿ 86 ತಗೊಳ್ಳಿ. 86 4ಇಂದ ಡಿವೈಡ್ ಆಗುತ್ತಾ? ಇದೇ ಇಂಪಾರ್ಟೆಂಟ್. 86ಅಲ್ಲಿ 40ನ ತೆಗೆದುಬಿಡಿ. ಓಕೆ, 86ಅಲ್ಲಿ 40 ತೆಗೆದ್ರೆ ಇನ್ನೆಷ್ಟು ಮಿಗುತ್ತೆ? 46. ಮತ್ತೆ ಇದು 40ಗಿಂತ ದೊಡ್ಡದಿದೆ, ಇದರಲ್ಲಿ ಮತ್ತೆ ಇನ್ನೊಂದು 40 ತೆಗೀರಿ. 46ಅಲ್ಲಿ 40 ತೆಗೆದ್ರೆ ಎಷ್ಟು ಬರುತ್ತೆ? ಇನ್ನು 6 ಬರುತ್ತೆ. ಸೊ 6 4ಅಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ ದಿಸ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟ್ 36 ಬರೋಣ. ನಮಗೆ ಗೊತ್ತು 4 9s 36. ಸೊ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಇದು ಲೀಪ್ ಇಯರ್, ಕರೆಕ್ಟಾ? ನಿಮಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ ಅಂದರೆ ನಾರ್ಮಲ್ ಮೆಥಡಲ್ಲೇ ಡಿವೈಡ್ ಮಾಡಿ. 72 ಡಿವೈಡೆಡ್ ಬೈ 4 ಮಾಡಿ, ರಿಮೈಂಡರ್ 0 ಮಿಕ್ಕಿದ್ರೆ ಅದು ಲೀಪ್ ಇಯರ್, ರಿಮೈಂಡರ್ 0 ಮಿಕ್ಕಿಲ್ಲ ಅಂದರೆ ಅದು ಆರ್ಡಿನರಿ ಇಯರ್. ಬಟ್ ಅದು ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದಕ್ಕೆ ಈ ಲಾಜಿಕಲ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಇಲ್ಲಿ 79 ಇದೆ ಅಲ್ವಾ, ಲಾಸ್ಟ್ 2 ಡಿಜಿಟ್, ಇದು 4ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಹೇಗೆ? 79ಅಲ್ಲಿ 40 ತೆಗೆದುಬಿಡಿ. 40 ತೆಗೆದ್ರೆ ಇನ್ನು ಎಷ್ಟು ಮಿಕ್ಕಿರುತ್ತೆ? 39, ಕರೆಕ್ಟಾ? ಈ 39 4ಅಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟು 74. ಈ 74ಅಲ್ಲಿ 40 ತೆಗೆದುಬಿಡಿ. 40 ತೆಗೆದ್ರೆ ಇನ್ನು ಎಷ್ಟು ಮಿಗುತ್ತೆ? 34. 34 4ಅಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟ್ 16. 16 4ಅಲ್ಲಿ ಡಿವೈಡ್ ಆಗುತ್ತೆ. ಸೊ ದಿಸ್ ಇಸ್ ಎ ಲೀಪ್ ಇಯರ್. ನೆಕ್ಸ್ಟ್ 48. 48 4ಅಲ್ಲಿ ಡಿವೈಡ್ ಆಗುತ್ತಾ? ಆಗುತ್ತೆ. 48ಅಲ್ಲಿ 40ನ ತೆಗೆದುಬಿಡಿ. ತೆಗೆದ್ರೆ ಎಷ್ಟು ಮಿಗುತ್ತೆ? 8. 8 4ಅಲ್ಲಿ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಇಟ್ ಈಸ್ ಎ ಲೀಪ್ ಇಯರ್. ನೆಕ್ಸ್ಟ್ 59. 59ಅಲ್ಲಿ 40ನ ತೆಗೆದುಬಿಡಿ. ಇನ್ನು ಎಷ್ಟು ಮಿಗುತ್ತೆ? 19. 19 4ಅಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ ದಿಸ್ ಇಸ್ ನಾಟ್ ಎ ಲೀಪ್ ಇಯರ್. ಇಷ್ಟೇ. ಸೊ ಲೀಪ್ ಇಯರಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು, ಕರೆಕ್ಟಾ? ಈಗ ನಿಮ್ಮ ತಲೆಯಲ್ಲಿ ಇರಬೇಕಾಗಿದ್ದು ಎರಡೇ ಕಾನ್ಸೆಪ್ಟ್. ಒಂದು, ಲೀಪ್ ಇಯರಾ ಇಲ್ವಾ ಹೇಗೆ ಕಂಡುಹಿಡಿಯೋದು, 4ಇಂದ ಡಿವೈಡ್ ಆಗುತ್ತಾ ಇಲ್ವಾ. ನೆಕ್ಸ್ಟು ಆರ್ಡಿನರಿ ಇಯರ್ ಇದ್ದರೆ 1 odd day ಇರುತ್ತೆ, ಲೀಪ್ ಇಯರ್ ಇದ್ದರೆ 2 odd days ಇರುತ್ತೆ. ಇದೇ ಇಂಪಾರ್ಟೆಂಟ್. ಆರ್ಡಿನರಿ ಇಯರ್ ಇದ್ದರೆ 1 odd day, ಲೀಪ್ ಇಯರ್ ಇದ್ದರೆ 2 odd days. ಇದೆರಡೂ ಗೊತ್ತಿದ್ದರೆ ಆರಾಮ್ಸೆ ನಾವು ನೆಕ್ಸ್ಟ್ ಬೇಸಿಕ್ಗೆ ಮೂವ್ ಆಗ್ಬೋದು. ಇದೇನಿದು ಆರ್ಡಿನರಿ ಇಯರ್ ಲೀಪ್ ಇಯರ್ ಕಲ್ತಾಯ್ತಲ್ಲ, ಮತ್ತೆ ಬರ್ತಿದ್ದಾರೆ, ಇದೇನು ಸೆಂಚುರಿ ಇಯರ್ಸ್, ಕನ್ಫ್ಯೂಸ್ ಆಯಿತಾ? ನೋಡಿ, ಲೀಪ್ ಇಯರು ಇಲ್ವಾ ಅಂತ ನಾವು ಕಂಪ್ಲೀಟಾಗಿ ಇನ್ನೂ ಕಲ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸೆಂಚುರಿ ಇಯರ್ಸ್ ಅಂದರೆ ಏನು? ಲಾಸ್ಟ್ ನಂಬರ್ಸ್ ಇರುತ್ತಲ್ಲ, ಲಾಸ್ಟ್ 3 ನಂಬರ್ಸು, ಅದು 100 200 300 400 ಈ ಥರ 100 ಮಲ್ಟಿಪಲ್ಸಲ್ಲಿದ್ದರೆ ಅದನ್ನು ಸೆಂಚುರಿ ಇಯರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ 5200, ಕರೆಕ್ಟಾ? ಈಗ ನೋಡಿ, ಇದು ಕೆಲವು ಇಯರ್ಸು. ನಾವು ಪ್ರೀವಿಯಸ್ ಆಗಿ ನೋಡಿದಾಗ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಲಾಸ್ಟ್ 2 ಡಿಜಿಟ್ಸು ಎಲ್ಲದರಲ್ಲೂ 0 0 0 0 ಇದೆ, ಕರೆಕ್ಟಾ? ಇದಕ್ಕೆ ಬೇರೆ ಮೆಥಡು, ಅದಕ್ಕೆ ಬೇರೆ ಮೆಥಡು, ಲೀಪ್ ಇಯರಾ ಇಲ್ವಾ ಕಂಡುಹಿಡಿಯೋದಕ್ಕೆ. ಅದರಲ್ಲಿ ಏನು ಮಾಡ್ತಾಯಿದ್ವಿ? ಲಾಸ್ಟ್ 2 ಡಿಜಿಟ್ ಸೆಲೆಕ್ಟ್ ಮಾಡಿಕೊಂಡು ಅದು 4ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡ್ತಾಯಿದ್ವಿ, ಕರೆಕ್ಟಾ? ಸೊ ಅದು 4ಇಂದ ಡಿವೈಡ್ ಆದರೆ ಅದು ಲೀಪ್ ಇಯರ್, ಡಿವೈಡ್ ಆಗಿಲ್ಲ ಅಂದರೆ ಅದು ಆರ್ಡಿನರಿ ಇಯರ್, ಕರೆಕ್ಟಾ? ಬಟ್ ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್ ನೋಡಬಾರ್ದು, ಫುಲ್ಲು ಡಿಜಿಟ್ನು ನೋಡಬೇಕು. ಅಂದರೆ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು 4ಇಂದ ಡಿವೈಡ್ ಆಗುತ್ತಾ ಇಲ್ಲೋ ಚೆಕ್ ಮಾಡಬಾರ್ದು, 400ಇಂದ ಡಿವೈಡ್ ಆಗುತ್ತಾ ಇಲ್ಲೋ ಚೆಕ್ ಮಾಡಬೇಕು. ಯಾಕೆ? ಇದರಲ್ಲೆಲ್ಲ ಲಾಸ್ಟಲ್ಲಿ 100 100 100 100 ಅಂತ ಇದೆಯಲ್ವಾ? ಸೊ ಇದನ್ನು ನಾವು 400ಅಲ್ಲಿ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು? 1100 ಡಿವೈಡೆಡ್ ಬೈ 400, ಕರೆಕ್ಟಾ? ಕನ್ಫ್ಯೂಸ್ ಆಗುತ್ತೆ. ಏನಿಲ್ಲ, 1100 400ಅಲ್ಲಿ ಡಿವೈಡ್ ಮಾಡಿ. ಹೇಗೆ? 2 0 2 0 ಹೋಯಿತು. 11 4ಅಲ್ಲಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಸೊ
ದಿಸ್ ಈಸ್ ನಾಟ್ ಎ ಲೀಪ್ ಇಯರ್. ಅರ್ಥ ಆಯ್ತಾ? ಸೊ ಈ ಕ್ವಶನ್ ತೊಗೊಂಡು ಏನು ಮಾಡಬೇಕು, 1100 ಡಿವೈಡೆಡ್ ಬೈ 400 ಈ ಥರ ಮಾಡಿ 2 0 ಕ್ಯಾನ್ಸಲ್ ಮಾಡಿ. ನಾರ್ಮಲ್ ಕ್ಯಾಲ್ಕುಲೇಷನ್, ನಾರ್ಮಲ್ ಡಿವಿಷನ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಲೆಂತಿ ಪ್ರೊಸೀಜರ್ ಅದು. ಓಕೆ, 4ಅಲ್ಲಿ ಡಿವೈಡ್ ಆಗೋದಿಲ್ಲ, ಸೊ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟು 100 400ಅಲ್ಲಿ ಡಿವೈಡ್ ಆಗೋದಿಲ್ಲ, ಸೊ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. 2700 ಬೈ 400 2 0 ಹೋಯಿತು. 27 4ಅಲ್ಲಿ ಡಿವೈಡ್ ಆಗುತ್ತಾ, ಆಗೋದಿಲ್ಲ, ಸೊ ದಿಸ್ ಈಸ್ ನಾಟ್ ಎ ಲೀಪ್ ಇಯರ್. ನೆಕ್ಸ್ಟ್ 2800 28, ಸೊ 2 0 ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನು ಮಿಗೋದೆಷ್ಟು 28 4ಅಲ್ಲಿ ಡಿವೈಡ್ ಆಗುತ್ತಾ, ಆಗುತ್ತೆ, ಸೊ ದಿಸ್ ಈಸ್ ಎ ಲೀಪ್ ಇಯರ್. ನೆಕ್ಸ್ಟ್ 1700 2 0 ಹೋಯಿತು. ಇನ್ನು ಮಿಗೋದೆಷ್ಟು 17 4ಅಲ್ಲಿ ಡಿವೈಡ್ ಆಗುತ್ತಾ, ಆಗೋದಿಲ್ಲ, ಸೊ ದಿಸ್ ಈಸ್ ನಾಟ್ ಎ ಲೀಪ್ ಇಯರ್. 1200 ಈಸ್ ಎ ಲೀಪ್ ಇಯರ್. ಕರೆಕ್ಟಾ? ಯಾಕೆ? 12 2 0 ಹೋಗ್ಬಿಡುತ್ತೆ. ಓಕೆ ನೋಡಿ, 1200 ಡಿವೈಡೆಡ್ ಬೈ 400 2 0 ಹೋಗ್ಬಿಡುತ್ತೆ. 12 4ಅಲ್ಲಿ ಡಿವೈಡ್ ಆಗುತ್ತಾ, ಆಗುತ್ತೆ, ಸೊ ದಿಸ್ ಇಸ್ ಎ ಲೀಪ್ ಇಯರ್. ನೆಕ್ಸ್ಟ್ 2600 26 4ಅಲ್ಲಿ ಡಿವೈಡ್ ಆಗುತ್ತಾ, ಆಗೋದಿಲ್ಲ, ಸೊ ದಿಸ್ ಇಸ್ ನಾಟ್ ಎ ಲೀಪ್ ಇಯರ್. ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ. 33 4ಅಲ್ಲಿ ಡಿವೈಡ್ ಆಗೋದಿಲ್ಲ, ದಿಸ್ ಇಸ್ ನಾಟ್ ಎ ಲೀಪ್ ಇಯರ್. 800 400ಅಲ್ಲಿ ಡಿವೈಡ್ ಆಗುತ್ತೆ, ಸೊ ದಿಸ್ ಇಸ್ ಎ ಲೀಪ್ ಇಯರ್. 4700 ಇದು ಲೀಪ್ ಇಯರ್ ಅಲ್ಲ. ಯಾಕೆ? 47 4ಅಲ್ಲಿ ಡಿವೈಡ್ ಆಗೋದಿಲ್ಲ. ಕರೆಕ್ಟಾ? ನೆಕ್ಸ್ಟು 5200 ಇದನ್ನು ಚೆಕ್ ಮಾಡೋಣ. 520000, ಸೊ 2 0 ಕ್ಯಾನ್ಸಲ್ ಆಯಿತು. 52 4ಅಲ್ಲಿ ಡಿವೈಡ್ ಆಗುತ್ತಾ, ಆಗುತ್ತೆ. ಓಕೆ, 4 13s 52. ಹೇಗೆ ಹೇಳ್ತೀವಿ? ಈ 52ಅಲ್ಲಿ 40 ತೆಗ್ಬಿಡಿ, ಇನ್ನು ಎಷ್ಟು ಮಿಗುತ್ತೆ? 12 ಮಿಗುತ್ತೆ. 12 4ಅಲ್ಲಿ ಡಿವೈಡ್ ಆಗುತ್ತಾ, ಆಗುತ್ತೆ, ಸೊ ದಿಸ್ ಈಸ್ ಎ ಲೀಪ್ ಇಯರ್. ಅರ್ಥ ಆಯ್ತಾ? ಸೆಂಚುರಿ ಇಯರ್ಸ್ ಅಂತ ಬಂದಾಗ ಈ ಮೆಥಡ್ನ ಫಾಲೋ ಮಾಡಿ. ಸೆಂಚುರಿ ಇಯರ್ಸ್ ಇಲ್ಲದೇ ಇದ್ದಾಗ 4ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಸೆಂಚುರಿ ಇಯರ್ಸ್ ಇದ್ದಾಗ 400ಇಂದ ಡಿವೈಡ್ ಮಾಡಬೇಕು. ಸೆಂಚುರಿ ಇಯರ್ಸ್ ಇಲ್ಲದೇ ಇದ್ದಾಗ 4ಇಂದ ಡಿವೈಡ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ತಲೆಯಲ್ಲಿ ಏನು ಇಟ್ಕೋಬೇಕು? ಆರ್ಡಿನರಿ ಇಯರಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ? 1 ಆಡ್ ಡೇ ಇರುತ್ತೆ. ಲೀಪ್ ಇಯರಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ? 2 ಆಡ್ ಡೇಸ್ ಇರುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ಆಗಿಂದ ನಾನು ಆಡ್ ಡೇಸ್ ಅಂತ ಹೇಳ್ತಿದ್ದೆ. ಕರೆಕ್ಟಾ? ಆ ಆಡ್ ಡೇಸ್ ಅಂದರೆ ಏನು, ಆಡ್ ಡೇಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಆಡ್ ಡೇಸ್ ಅಂದರೆ ಏನೂ ಇಲ್ಲ, 0 ಆಡ್ ಡೇಸ್. ಓಕೆ, 0 ಅಲ್ಲಿ ಆಡ್ ಡೇನೇ ಇಲ್ಲ ಅಂದರೆ ಅದು ಸಂಡೇ ಆಗುತ್ತೆ. 1 ಆಡ್ ಡೇ ಇದ್ದರೆ ಅದು ಮಂಡೇ ಆಗುತ್ತೆ. 2 ಆಡ್ ಡೇಸ್ ಇದ್ದರೆ ಟ್ಯೂಸ್ಡೇ. ಇದೇ ಥರನೇ ಹೋಗುತ್ತೆ. ಓಕೆ, ನಮಗೆ ಕ್ವಶನಲ್ಲಿ ನಾವು ಹೇಳಿದ್ನಲ್ಲಾಗಲೇ ಇದೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ. ಈಗ ಯಾವುದೋ ಒಂದು ಇಯರ್ ಕೊಡ್ತಾರೆ, 1946 June 5th ಯಾವ ಡೇ ಅಂತ ಕೇಳ್ತಾರೆ. ಓಕೆ, ಅಲ್ಲಿ ನಮಗೆ ಆಡ್ ಡೇಸ್, ನಂಬರ್ ಆಫ್ ಆಡ್ ಡೇಸ್ 3 ಅಂತ ಬಂದರೆ ಅದು ವೆಡ್ನೆಸ್ಡೇ, 6 ಅಂತ ಬಂದರೆ ಸ್ಯಾಟರ್ಡೇ. ಗೊತ್ತಾಯ್ತಾ ಆಡ್ ಡೇಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ? ಸೊ ಆಡ್ ಡೇಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಈಗ ನಮ್ಗೆ ಗೊತ್ತು ಆರ್ಡಿನರಿ ಇಯರಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ? 1 ಆಡ್ ಡೇ ಇರುತ್ತೆ. ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಇರುತ್ತೆ. ಇದನ್ನು ಅವಾಗ ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್, ಇಟ್ಕೊಳ್ಳಿ, ಮುಂದೆ ತುಂಬ ಯೂಸ್ ಆಗುತ್ತೆ. ಈಗ 9 ಡೇಸ್ ಇರುತ್ತೆ. ಇದರಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ಹೇಗೆ ಕಂಡುಹಿಡಿಯೋದು? ಏನಿಲ್ಲ, ಇದನ್ನು ಡಿವೈಡೆಡ್ ಬೈ 7 ಮಾಡಿ. ಓಕೆ, ಸೊ 9ನ ಡಿವೈಡೆಡ್ ಬೈ 7 ಮಾಡಿದ್ರೆ ಡಿವೈಡ್ ಆಗೋದಿಲ್ಲ. ಓಕೆ, ರಿಮೈಂಡರ್ ಎಷ್ಟು ಇರುತ್ತೆ ಅದೇ ಇಂಪಾರ್ಟೆಂಟ್. 7 ಡೇಸಲ್ಲಿ 1 ವೀಕ್ ಇರುತ್ತೆ. ಕರೆಕ್ಟಾ? 1 ಸರಿ ಡಿವೈಡ್ ಆಗುತ್ತೆ ಅಲ್ವಾ 9 7ಅಲ್ಲಿ, ಸೊ ಅದಕ್ಕೆ 1 ವೀಕ್ ಪ್ಲಸ್ 2 ಆಡ್ ಡೇಸ್. ಅರ್ಥ ಆಯ್ತಾ? 9 ಡೇಸಲ್ಲಿ 1 ವೀಕ್ ಇರುತ್ತೆ ಪ್ಲಸ್ 2 ಡೇಸ್ ಇರುತ್ತೆ. ಕರೆಕ್ಟಾ? 9 ಡೇಸಲ್ಲಿ 1 ವೀಕ್ ಅಂದರೆ 7 ಡೇಸ್. ಓಕೆ, ಇನ್ನು ಎಷ್ಟು ಮಿಗುತ್ತೆ? 8th 9th 2 ಆಡ್ ಡೇಸ್ ಅಲ್ವಾ, ಅದೇ ಇದು. ಸೊ 2 ಆಡ್ ಡೇಸ್ ಅಂದರೆ ಟ್ಯೂಸ್ಡೇ. ಅರ್ಥ ಆಯ್ತಾ? ಟ್ಯೂಸ್ಡೇ ದಿನ ನಾವು ಮಾತಾಡ್ತಾ ಇದ್ದೀವಿ ಅಂತ. ಈಗ 25ನ ತಗೊಳ್ಳೋಣ. ಓಕೆ, 25ನ 7ಇಂದ ಡಿವೈಡ್ ಮಾಡಿ. ನೋಡಿ, ಲೀಪ್ ಇಯರಾ ಇಲ್ಲೋ ಚೆಕ್ ಮಾಡಬೇಕು ಅಂದರೆ 4ಇಂದ ಡಿವೈಡ್ ಮಾಡಿ. ನಂಬರ್ ಆಫ್ ಆಡ್ ಡೇಸ್ ಬೇಕು ಅಂದರೆ 7ಇಂದ ಡಿವೈಡ್ ಮಾಡಿ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಡ್ ಡೇಸ್ನ 7ಇಂದ ಡಿವೈಡ್ ಮಾಡ್ತೀವಿ, ಲೀಪ್ ಇಯರ್ನ 4ಇಂದ ಡಿವೈಡ್ ಮಾಡ್ತೀವಿ. ಓಕೆ, 25 ಡೇಸಲ್ಲಿ ಎಷ್ಟು ಆಡ್ ಡೇಸ್ ಇದೆ? ಓಕೆ, 25 ಡೇಸ್ನ 7ಇಂದ ಡಿವೈಡ್ ಮಾಡಿ. 7 3s 21. ಸೊ 7 3s ಅಲ್ವಾ, ಸೊ 3 ವೀಕ್ಸ್ ಇದೆ. ಸೊ 25ಅಲ್ಲಿ 21 ತೆಗೆದ್ರೆ ಎಷ್ಟು ಮಿಗುತ್ತೆ? 4 ಡೇಸ್ ಮಿಗುತ್ತೆ. ಸೊ 4 ಆಡ್ ಡೇಸ್. ಅರ್ಥ ಆಯ್ತಾ? ನೆಕ್ಸ್ಟು 77 ಡೇಸ್. ಓಕೆ, ಇದರಲ್ಲಿ ತುಂಬ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ಪಾಯಿಂಟು. ಆಡ್ ಡೇಸು 6ನ ಕ್ರಾಸ್ ಆಗೋದಿಲ್ಲ. ಈ ವ್ಯಾಲ್ಯೂಸ್ ಇದೆಯಲ್ಲ, 2 ಆಡ್ ಡೇ, 3 ಆಡ್ ಡೇ, 4 ಆಡ್ ಡೇ, 5 ಆಡ್ ಡೇ ಇರುತ್ತಲ್ಲ, ಅದು 0ಇಂದ 6 ಅಷ್ಟೇ ಬರೋದು. 7 8 ಅದೆಲ್ಲ ಬರೋದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬರ್ತಾ ಇದೆ ಅಂದರೆ ನೀವು ಕರೆಕ್ಟಾಗಿ ಡಿವೈಡ್ ಮಾಡಿಲ್ಲ ಅಂತ. ಓಕೆ, ನೋಡಿ ಇಲ್ಲಿ 77
77ನ ನೀವು 7ಇಂದ ಡಿವೈಡ್ ಮಾಡಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ 77ನ್ನು 7ಇಂದ ಡಿವೈಡ್ ಮಾಡೋದು ಹೇಗೆ ಈಸಿಯಾಗಿ, 7 10s 70. ಈ 77ಅಲ್ಲಿ 70ನ ತೆಗೆದುಬಿಡಿ, ನೆಕ್ಸ್ಟ್ ಮಿಗುತ್ತೆ 7. ಆ 7ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಡಿವೈಡ್ ಆಗೋಯ್ತಲ್ಲ, ಇದರಲ್ಲಿ ಆಡ್ ಡೇ ಎಷ್ಟು ಮಿಗುತ್ತೆ, 0 ಆಡ್ ಡೇಸ್. 0 ಬಂದರೆ ಆಡ್ ಡೇ ಯಾವುದು, ಸಂಡೇ. ಅರ್ಥ ಆಯ್ತಾ ನೋಡಿ, 77 ಡೇಸಲ್ಲಿ 11 ಟೈಮ್ಸ್ ಡಿವೈಡ್ ಆಗುತ್ತೆ. ಸೊ 11 ವೀಕ್ಸ್ ಇದೆ. ಓಕೆ, ನೆಕ್ಸ್ಟ್ 96 ಡೇಸ್, ಸೇಮ್ ಮೆಥಡೇ ಫಾಲೋ ಮಾಡಿ. ಓಕೆ, ಫಸ್ಟು 96ಅಲ್ಲಿ 70ನ ತೆಗೆದುಬಿಡಿ. ತೆಗೆದ್ರೆ 10 ಟೈಮ್ಸ್ ಹೋದಂಗೆ, ಕರೆಕ್ಟಾ, 10 ಟೈಮ್ಸ್ 70 ತೆಗೆದ್ರೆ 7 10s 70. ಸೊ 10 ಟೈಮ್ಸ್ ತೆಗೆದ್ಬಿಟ್ವಿ. ಇನ್ನು ಎಷ್ಟು ಮಿಗುತ್ತೆ, 26 ಮಿಗುತ್ತೆ. ಈ 26 7ಅಲ್ಲಿ ಡಿವೈಡ್ ಆಗುತ್ತಾ, ಆಗೋದಿಲ್ಲ. 7 3s 21. ಇನ್ನು ಎಷ್ಟು ಮಿಗುತ್ತೆ, 5 ಮಿಗುತ್ತೆ. ಸೊ ಇಲ್ಲಿ 5 ಆಡ್ ಡೇಸ್, ಇಲ್ಲಿ 0 ಆಡ್ ಡೇಸ್. ಓಕೆ, ಸೊ ಟೋಟಲಾಗಿ ಎಷ್ಟು ಸರಿ ಡಿವೈಡ್ ಆಯಿತು, 13 ಟೈಮ್ಸ್ ಡಿವೈಡ್ ಆಯಿತು. ಸೊ 13 ವೀಕ್ಸ್. ಈ 96ನ ನೀವು 7ಅಲ್ಲಿ ನಾರ್ಮಲ್ ಆಗೇ ಡಿವೈಡ್ ಮಾಡಿದಾಗ ನಿಮಗೆ 13 ವೀಕ್ಸ್ ಬರುತ್ತೆ. ಇನ್ನು 5 ರಿಮೈಂಡರ್ ಬರುತ್ತಲ್ಲ, ಆ 5 ಆಡ್ ಡೇಸ್. 5 ಆಡ್ ಡೇ ಬಂದರೆ ಆನ್ಸರಲ್ಲಿ ಯಾವುದು, ಫ್ರೈಡೇ. ಅರ್ಥ ಆಯ್ತಾ. ಸೊ ನಂಬರ್ ಆಫ್ ಆಡ್ ಡೇಸ್ ಏನಕ್ಕೆ ಅಂತ ಗೊತ್ತಾಯ್ತಾ, ಯಾವ ಡೇ ಅಂತ ಕಂಡುಹಿಡಿಯೋದಕ್ಕೆ. ಸೊ ಆಡ್ ಡೇ 0ಇಂದ 6ವರೆಗೂ ಅಷ್ಟೇ ಬರೋದು, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಓಕೆನಾ. ಸೊ ಇದು ಅರ್ಥ ಆಯ್ತಲ್ವಾ. ಸೊ ಇದು ಡೇಸ್ ಕೊಟ್ಟಾಗ, ಓಕೆ, ಡೇಸ್ ಕೊಟ್ಟಾಗ ಎಷ್ಟೊಂದು ಡೇ, ಇವಾಗ 170 ಡೇ ಕೊಟ್ಟರು, ಇದು ಗೊತ್ತಾಯ್ತು ನಿಮಗೆ. 7ಇಂದ ಡಿವೈಡ್ ಮಾಡಿ ಎಷ್ಟು ಸರಿ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ, ಅಷ್ಟು ವೀಕ್ಸು. ಲಾಸ್ಟ್ ರಿಮೈಂಡರ್ ಎಷ್ಟು ಸಿಗುತ್ತೆ, ಅಷ್ಟು ಆಡ್ ಡೇಸ್. ಇಷ್ಟೇ. ಈಗ ಇಯರ್ಸಲ್ಲಿ ಕೊಟ್ಟಾಗ ಇದರಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಯರ್ಸ್ ಇದೆ, ತುಂಬ ಆಡ್ ಡೇಸ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ನಾನು ಆಗಲೇ ಹೇಳಿಲ್ವಾ, ಆಡ್ ಡೇಸು 0ಇಂದ 6ವರೆಗೂ ಅಷ್ಟೇ ಬರೋದು. ಓಕೆ, ಎಷ್ಟು ಬರುತ್ತೆ ಅಂತ ನೋಡೋಣ. 30 ಇಯರ್ಸ್ ಕೊಟ್ಟಿದ್ದಾರೆ. ಈ 30 ಇಯರ್ಸ್ನ ನಾವು ಫಸ್ಟು ಸ್ಪ್ಲಿಟ್ ಮಾಡ್ಕೋಬೇಕು. ಹೇಗೆ, ಇದರಲ್ಲಿ ಲೀಪ್ ಇಯರ್ ಎಷ್ಟಿದೆ ಮತ್ತು ಆರ್ಡಿನರಿ ಇಯರ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಓಕೆ, ಲೀಪ್ ಇಯರ್ ಎಷ್ಟು, ಆರ್ಡಿನರಿ ಎಷ್ಟು ಅಂತ ಕಂಡುಹಿಡಿಯೋದು ಹೇಗೆ, ಸಖತ್ ಸಿಂಪಲ್. ನೋಡಿ, ಈ 30ನ 4ಇಂದ ಡಿವೈಡ್ ಮಾಡಿ. 4 ಎಸ್ 30, 34ಅಲ್ಲಿ ಡಿವೈಡ್ ಆಗೋದಿಲ್ಲ. ಸೊ ನಿಯರೆಸ್ಟ್ ವ್ಯಾಲ್ಯೂ ಯಾವುದು, 4 7s 28, ಕರೆಕ್ಟಾ. 4 7s 28 ನಿಯರೆಸ್ಟ್ ವ್ಯಾಲ್ಯೂ. ಓಕೆ, ಸೊ 7 ಲೀಪ್ ಇಯರ್ಸ್ ಇದೆ. 4 7s 28 ನಿಯರೆಸ್ಟ್ ವ್ಯಾಲ್ಯೂ 7 ಲೀಪ್ ಇಯರ್ಸ್ ಇದೆ. ಮತ್ತು ರಿಮೈನಿಂಗ್ ಎಲ್ಲ ಆರ್ಡಿನರಿ ಇಯರ್ಸೇ. ಸೊ 30 ಇಯರ್ಸಲ್ಲಿ 7 ಲೀಪ್ ಇಯರ್ಸ್ ಆದರೆ ಮಿಕ್ಕಿದೆಲ್ಲ ಎಷ್ಟು, 23 ಆರ್ಡಿನರಿ ಇಯರ್ಸ್. 23 ಆರ್ಡಿನರಿ ಇಯರ್ಸ್. ಅರ್ಥ ಆಯ್ತಾ. ನೋಡಿ, ಲೀಪ್ ಇಯರ್ಸ್ ಎಷ್ಟು, ಆರ್ಡಿನರಿ ಇಯರ್ಸ್ ಎಷ್ಟು. ಒಂದು ಇಯರ್ ಎಷ್ಟಾರು ಇಯರ್ಸ್ ಕೊಡಲಿ. ಓಕೆ, ಅದರಲ್ಲಿ 4ಇಂದ ಡಿವೈಡ್ ಎಷ್ಟು ಸರಿ ಆಗುತ್ತೆ, ನಿಯರೆಸ್ಟ್ ವ್ಯಾಲ್ಯೂ. ಎಕ್ಸಾಕ್ಟಾಗಿ ಡಿವೈಡ್ ಆಗೋದಿಲ್ಲ 30. ನಿಯರೆಸ್ಟ್ ವ್ಯಾಲ್ಯೂ ಯಾವುದು, 4 7s, ಕರೆಕ್ಟಾ. ಸೊ ಅದಕ್ಕೆ ಅಷ್ಟು ಲೀಪ್ ಇಯರ್ಸ್ ಇದೆ. ನೆಕ್ಸ್ಟು 30 ಇಯರ್ಸಲ್ಲಿ 7 ಹೋದರೆ ಮಿಗೋದೆಲ್ಲ ಆರ್ಡಿನರಿ ಇಯರ್ಸ್, ಕರೆಕ್ಟಾ. ಈಗ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದೆ ಗೊತ್ತಾ, ಲೀಪ್ ಇಯರ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ, 2 ಆಡ್ ಡೇಸ್ ಇರುತ್ತೆ. ಸೊ ಇದು 7 × 2, ಕರೆಕ್ಟಾ, ಪ್ಲಸ್ 23 ಇದು ಆರ್ಡಿನರಿ ಇಯರ್ಸ್ ಅಲ್ವಾ. ಸೊ 23 × 1 ಆಡ್ ಡೇಸ್ ಇರುತ್ತೆ. ಆರ್ಡಿನರಿ ಇಯರಲ್ಲಿ 1 ಆಡ್ ಡೇ ಇರುತ್ತೆ. ಸೊ 23 × 1 7 2s 14 ಪ್ಲಸ್ ಈ 23 × 1 23. ಸೊ ಆರ್ಡಿನರಿ ಇಯರ್ಸ್ ಬಂದಾಗ 23 ಹಾಗೆ ಬರ್ಕೊಳ್ಳಿ. ಲೀಪ್ ಇಯರ್ಸ್ ಬಂದಾಗ ಅದನ್ನು ಡಬಲ್ ಮಾಡಿ. 7 ಇದ್ದರೆ ಅದಕ್ಕೆ ಡಬಲ್ ಮಾಡಿ 14. ಈಗ ಟೋಟಲಾಗಿ ಎಷ್ಟಾಯಿತು, 23 27 37 ಡೇಸ್ ಇದೆ. ಸೊ 37 ಬಂದಿರೋ ಆನ್ಸರ್ ಏನು ನಾವು ಕಂಡುಹಿಡಿತಾ ಇರೋದು, ಆಡ್ ಡೇಸ್. 37 ಆಡ್ ಡೇಸ್ ಇರೋಕ್ಕೆ ಸಾಧ್ಯನಾ, ನಾನು ಆಗಲೇ ಹೇಳಿದ್ದೀನಲ್ವಾ, 0ಇಂದ 6ವರೆಗೂ ಅಷ್ಟೇ ಬರೋದು. ಓಕೆ, ಸೊ ಅದಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ನಾವು ಇನ್ನೂ ಏನೋ ಮಾಡಬೇಕು ಅಂತ. ಆಡ್ ಡೇಸ್ನ ನಾವು ಹೇಗೆ ಕಂಡುಹಿಡಿತೀವಿ, 7ಇಂದ ಡಿವೈಡ್ ಮಾಡ್ತೀವಿ. ಸೊ 7ಇಂದ ಡಿವೈಡ್ ಮಾಡಿ. ಓಕೆ, ನಿಯರೆಸ್ಟ್ ವ್ಯಾಲ್ಯೂ ಯಾವುದು, 7 5s 35, ಕರೆಕ್ಟಾ. 7 5s ಅಂದರೆ 5 ವೀಕ್ಸ್. ಇನ್ನು ಎಷ್ಟು ಮಿಗುತ್ತೆ, 2 ಮಿಗುತ್ತಲ್ವಾ. ಸೊ 2 ಆಡ್ ಡೇಸ್. ಅರ್ಥ ಆಯ್ತಾ. ಸೊ 30 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ, ಓನ್ಲಿ 2 ಆಡ್ ಡೇಸ್ ಇರುತ್ತೆ. ಅರ್ಥ ಆಯ್ತಾ. ಈ ಥರ ಕ್ವಶನ್ನ ಅವರು SSLC ಬೇಸ್ಡ್ ಎಕ್ಸಾಮ್ಗೆ ಕೇಳ್ತಾರೆ. PU ಬೇಸ್ಡು ಅಥವಾ ಡಿಗ್ರಿ ಲೆವೆಲ್ ಬೇಸ್ಡ್ ಆಗಿದ್ದರೆ ಈ ಥರ ಕ್ವಶನ್ಸ್ ಕೇಳೋದಿಲ್ಲ. ಬಟ್ ಇದನ್ನು ಯೂಸ್ ಮಾಡಿಕೊಂಡೆ ನಾವು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡೋದು. ಸೊ ನೀವು ಸಹ PU ಬೇಸ್ಡ್ ಅಥವಾ ಡಿಗ್ರಿ ಬೇಸ್ಡ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂದರೆ ಇದು ಸಖತ್ ಇಂಪಾರ್ಟೆಂಟ್. ಈಗ 100 ಇಯರ್ಸ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ, ನಾವು ಪ್ರೀವಿಯಸ್ ಮೆಥಡ್ ಅಪ್ಲೈ ಮಾಡೋದ್ವಲ್ಲ, ಸೇಮ್ ಮೆಥಡೇ ಅಪ್ಲೈ ಮಾಡೋಣ ಇಲ್ಲೂ. ಓಕೆ, ಇಲ್ಲಿ 100 ಎಷ್ಟು ಸರಿ 4ಇಂದ ಡಿವೈಡ್ ಆಗುತ್ತೆ, 100 ಎಷ್ಟು ಸರಿ 4ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾದರೆ ಅದು ಅಷ್ಟು ಲೀಪ್ ಇಯರ್ಸ್ ಇರುತ್ತೆ. ಮಿಕ್ಕಿದೆಲ್ಲ ಆರ್ಡಿನರಿ ಇಯರ್ಸ್, ಕರೆಕ್ಟಾ.
ಓಕೆ 100 25 ಟೈಮ್ಸ್ ಡಿವೈಡ್ ಆಗುತ್ತೆ 4ಇಂದ, ಹಾಗಂತ 25 ಲೀಪ್ ಇಯರ್ ಮಿಕ್ಕಿರೋ 75 ಆರ್ಡಿನರಿ ಇಯರ್ ಅಂತ ಅನ್ಕೋಬಾರ್ದು. ಯಾಕೆ? ಆವಾಗಲೇ ಬಂದಿದ್ದಲ್ಲ 2 ಡಿಜಿಟ್ ನಂಬರ್, ಇದು 3 ಡಿಜಿಟ್ಸ್. ಇಲ್ಲಿ ನಾವು ಹುಷಾರಾಗಿರಬೇಕು. 100 ಇಯರ್ಸ್, 200 ಇಯರ್ಸ್, 300 ಇಯರ್ಸ್, 1600 ಇಯರ್ಸ್, 1700 ಈ ಥರ ಬಂದರೆ ನಾವು ಯಾವುದರಿಂದ ಡಿವೈಡ್ ಮಾಡಬೇಕು ಲೀಪ್ ಇಯರ್ ಅಂತ ಚೆಕ್ ಮಾಡೋದಕ್ಕೆ? 400ಇಂದ ಡಿವೈಡ್ ಮಾಡಬೇಕು. ಕರೆಕ್ಟಾ? ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ. ಸೊ 100th ಇಯರ್ ಇಸ್ ನಾಟ್ ಎ ಲೀಪ್ ಇಯರ್. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 100th ಇಯರ್ ಇಸ್ ನಾಟ್ ಎ ಲೀಪ್ ಇಯರ್. ಓಕೆ, ಸೊ ಹಾಗಾದರೆ ನಿಯರೆಸ್ಟ್ ವ್ಯಾಲ್ಯೂ 4ಇಂದ ಡಿವೈಡ್ ಮಾಡಿದಾಗ 24 ಟೈಮ್ಸ್ ಡಿವೈಡ್ ಆಗುತ್ತೆ. ಓಕೆ, 4 24s 96. ಕರೆಕ್ಟಾ? ಸೊ 24 ಟೈಮ್ಸ್ ಡಿವೈಡ್ ಆಗುತ್ತೆ. ಅದು 24 ಲೀಪ್ ಇಯರ್ಸ್ ಇದೆ ಅಂತ. 25th ಇಯರು ಡಿವೈಡ್ ಆಗುತ್ತೆ 4ಇಂದ. ಬಟ್ 100 ಅಂತ ಬಂದರೆ ಅದು ಲೀಪ್ ಇಯರ್ ಅಲ್ಲ. 400 ಅಂತ ಬಂದಿದ್ರೆ ಅದು ಲೀಪ್ ಇಯರ್. ಕರೆಕ್ಟಾ? 100 ಅಂತ ಬಂದರೆ ಅದು ಲೀಪ್ ಇಯರ್ ಅಲ್ಲ. ಸೊ 100th ಇಯರ್ ಈಸ್ ನಾಟ್ ಎ ಲೀಪ್ ಇಯರ್. ಅದಕ್ಕೆ 24 ಲೀಪ್ ಇಯರ್ಸ್ ಆ್ಯಂಡ್ ರಿಮೈನಿಂಗ್ 76 ಆರ್ಡಿನರಿ ಇಯರ್ಸ್. ಅರ್ಥ ಆಯ್ತಾ? ಈಗ ಸೊ ಲೀಪ್ ಇಯರ್ ಅಂದರೆ ಎಷ್ಟು ಆಟ್ ಡೇಸ್? 2 ಅಲ್ವಾ? ಸೊ 24 2s 48. ಈ 76ನ ಹಾಗೆ ಬರ್ಕೊಳ್ಳಿ. ಈ 8ನ ಇಲ್ಲಿ ಆ್ಯಡ್ ಮಾಡಿದ್ರೆ 84 ಮತ್ತು 40 124 ಡೇಸ್. ಸೊ 124 ಆಟ್ ಡೇಸ್ ಆಗೋಕ್ಕೆ ಸಾಧ್ಯನಾ? ಇಲ್ಲ. ಸೊ 7ಇಂದ ಡಿವೈಡ್ ಮಾಡಿ. ಓಕೆ, 124ನ 7ಇಂದ ಡಿವೈಡ್ ಮಾಡಿದ್ರೆ 7 1s 7 1s ಇನ್ನು ಎಷ್ಟು ಸಿಗುತ್ತೆ? 5 54. ನಿಯರೆಸ್ಟ್ ವ್ಯಾಲ್ಯೂ ಯಾವುದು? 7 7 7s 49 ಅಲ್ವಾ? ಸೊ 54ಅಲ್ಲಿ 49 ಹೋದರೆ ಇನ್ನು ಎಷ್ಟು ಸಿಗುತ್ತೆ? 54ಅಲ್ಲಿ 49 5 ಡೇಸ್ ಸಿಗುತ್ತೆ. ಸೊ 5 ಆಡ್ ಡೇಸ್. ಅರ್ಥ ಆಯ್ತಾ? ಸೊ ಕಂಪ್ಲೀಟಾಗಿ ನೀವು 124ನ 7ಇಂದ ಡಿವೈಡ್ ಮಾಡಿದ್ರೆ 17 ಟೈಮ್ಸ್ ಡಿವೈಡ್ ಆಗುತ್ತೆ. ಅಂದರೆ 17 ವೀಕ್ಸ್ ಇದೆ ಅಂತ ಅರ್ಥ. ಓಕೆ, ಪ್ಲಸ್ 5 ಎಕ್ಸ್ಟ್ರಾ ಡೇಸ್ ಇರುತ್ತೆ. ಆ ಎಕ್ಸ್ಟ್ರಾ ಡೇಸ್ನೇ ನಾವು ಆಡ್ ಡೇ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ ಸಾಕು. 100 ಡೇಸ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ? 5 ಡೇಸ್. ಇದನ್ನು ನೆನ್ಪಿಟ್ಕೊಳ್ಳಿ. 30 50 ಎಲ್ಲ ಮಾಡಿದ್ವಲ್ಲ, ಅದನ್ನು ನೆನ್ಪಿಟ್ಕೊಳ್ಳೋಕೆ ಹೋಗ್ಬಿಡಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕ್ವಶನಲ್ಲಿ ಕೊಟ್ಟರೆ. ಸೊ 100 200 300 ಅಂತ ಕೊಟ್ಟರೆ ಈ 100 ಇಯರ್ಸ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ? 5 ಆಡ್ ಡೇಸ್ ಇರುತ್ತೆ. ಇದನ್ನು ಇಟ್ಕೊಂಡು ಮಿಕ್ಕಿದೆಲ್ಲ ಅದನ್ನು ಕಂಡುಹಿಡ್ಕೊಂಡು ಹೋಗೋಣ. ಸೊ ಈ 100 ಇಯರ್ಸ್ಗೆ ಎಷ್ಟು ಆಡ್ ಡೇಸ್ ಇರುತ್ತೆ? 5 ಆಡ್ ಡೇಸ್ ಇರುತ್ತೆ. ಈಗ 100 ಇಯರ್ಸ್ಗೆ 5 ಆಡ್ ಡೇಸ್ ಇರುತ್ತೆ ಅಂತ ಗೊತ್ತಾಯಿತು. ಈ ಲಾಜಿಕ್ ಇಟ್ಕೊಂಡು ಎಲ್ಲದನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೊ 200 ಇಯರ್ಸ್ಗೆ 5 ಆಡ್ ಡೇಸ್ 5 ಓಕೆ ಇಂಟು 2. ಯಾಕೆ 5 ಆಡ್ ಡೇಸ್ ಎಲ್ಲಿಂದ ಬಂತು? 100 ಇಯರ್ಸ್. 200 ಇಯರ್ಸ್ನ 100 ಇಂಟು 2 ಅಂತ ಬರ್ಕೋಬೋದಾ? ಸೊ ನೋಡಿ, 200ನ 100 ಇಂಟು 2 ಅಂತ ಬರ್ಕೋಬೋದಾ? ಸೊ 100 ಇಯರ್ಸ್ಗೆ ಎಷ್ಟು ಆಡ್ ಡೇಸ್? 5 ಆಡ್ ಡೇಸ್. ಸೊ ಇಂಟು 2. ಅರ್ಥ ಆಯ್ತಾ? ಈ ಲಾಜಿಕ್ಕಿಂದ ನಾನು ಇದನ್ನು ಬರ್ಕೋತೀನಿ. ನೋಡಿ, 200ನ 100 ಇಂಟು 2 ಅಂತ ಬರ್ಕೋಬೋದು. 100 ಇಯರ್ಸ್ಗೆ ಎಷ್ಟು ಆಡ್ ಡೇಸು? 5 ಆಡ್ ಡೇಸ್. 5 ಅಂತ ಬರ್ಕೋತೀನಿ. ಇಂಟು 2 ಮಾಡಿದ್ರೆ ಆನ್ಸರ್ 10 ಬರುತ್ತೆ. ಸೊ ನಾನು ಆಗಲೇ ಹೇಳಿದ್ದೀನಿ 10 ಆಡ್ ಡೇಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ? ಬಂದರೆ 0 to 6 ಅಷ್ಟೇ ಬರಬೇಕು. ಸೊ ಇದನ್ನು 7ಇಂದ ಡಿವೈಡ್ ಮಾಡಿ. ಸೊ ಆಗ ಆನ್ಸರ್ ನಿಮಗೆ 3 ಆಡ್ ಡೇಸ್ ಬರುತ್ತೆ. ಅರ್ಥ ಆಯ್ತಾ? ಸೊ 200 ಇಯರ್ಸ್ಗೆ ಎಷ್ಟು ಆಡ್ ಡೇ? 3 ಆಡ್ ಡೇಸ್. 100 ಇಯರ್ಸ್ಗೆ 5 ಆಡ್ ಡೇಸ್. ಇದನ್ನು ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಕಂಡುಹಿಡ್ಕೋಬೋದು. ಇದನ್ನು ಕಂಡುಹಿಡ್ಕೊಂಬಿಟ್ರೆ ನೆಕ್ಸ್ಟು ನಮಗೆ ಬೇಕಾಗಿರೋ ವ್ಯಾಲ್ಯೂಸ್ನೆಲ್ಲ ಹೇಗೆ ಕಂಡುಹಿಡಿಬೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಈಗ 300 ಇಯರ್ಸ್. 300ನ ನಾವು 100 ಇಂಟು 3 ಬರ್ಕೋಬೋದು. ಕರೆಕ್ಟಾ? ಸೊ 100 ಇಯರ್ಸ್ಗೆ ಎಷ್ಟು ಆಡ್ ಡೇಸು? 5 ಆಡ್ ಡೇಸ್. 5 ಇಂಟು 3 ಟೋಟಲಿ 15. 15/7 ಮಾಡಿದ್ರೆ 7 2s 14 ಹೋಗುತ್ತೆ. ಇನ್ನು ಮಿಗೋದೆಷ್ಟು? 1. ಸೊ 1 ಆಡ್ ಡೇ. ನೆಕ್ಸ್ಟ್ 400 ಇಯರ್ಸ್. 100 ಇಂಟು 4 400. ಕರೆಕ್ಟಾ? ಸೊ 100 ಇಯರ್ಸ್ಗೆ 5 ಆಡ್ ಡೇಸು ಇಂಟು 4 ಇದು 20. ಕರೆಕ್ಟಾ? ತಪ್ಪು. ಯಾಕೆ? ಇದಕ್ಕೆ 1 ಆ್ಯಡ್ ಮಾಡಬೇಕು. ಯಾಕೆ 1 ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ವಿ? ಯಾವುದಕ್ಕೂ ಆ್ಯಡ್ ಮಾಡಿಲ್ಲ. ಯಾಕೆಂದರೆ 100th ಇಯರ್ ಈಸ್ ನಾಟ್ ಎ ಲೀಪ್ ಇಯರ್. 200th ಇಯರ್ ಈಸ್ ನಾಟ್ ಎ ಲೀಪ್ ಇಯರ್. 300th ಇಯರ್ ಈಸ್ ನಾಟ್ ಎ ಲೀಪ್ ಇಯರ್. ಹೇಗೆ ಹೇಳ್ತಾ ಇದ್ದೀನಿ? ಈ ಮೂರು 400ಅಲ್ಲಿ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಬಟ್ 400ಅಲ್ಲಿ ಡಿವೈಡ್ ಆಗುತ್ತೆ. ಕರೆಕ್ಟಾ? ಸೊ 400th ಇಯರ್ ಈಸ್ ಎ ಲೀಪ್ ಇಯರ್. ಲೀಪ್ ಇಯರ್ ಅಂದರೆ ಆರ್ಡಿನರಿ ಇಯರ್ಗಿಂತ 1 ಡೇ ಎಕ್ಸ್ಟ್ರಾ ಇರುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಈ 1 ಹಾಕೊಂಡಿದ್ದು. ಸೊ ಈಗ ಆನ್ಸರ್ ಎಷ್ಟು? 21 ಡಿವೈಡೆಡ್ ಬೈ 7. 7 1s 7 3s. ರಿಮೈಂಡರ್ ಸಿಗುತ್ತಾ? ಇಲ್ಲ. ಸೊ 400th ಇಯರ್ಗೆ 0 ಆಡ್ ಡೇಸ್. ಅರ್ಥ ಆಯ್ತಾ? 400th ಇಯರ್ಗೆ ಎಷ್ಟು ಆಡ್ ಡೇಸು? 0 ಆಡ್ ಡೇಸ್. ನಮಗೆ ಬೇಕಾಗಿರೋದು ಎರಡೇ ವ್ಯಾಲ್ಯೂ. 100th ಇಯರ್ಗೆ 5 ಆಡ್ ಡೇ,
400 ಇಯರ್ಗೆ 0 ಆಡ್ ಡೇ. ಓಕೆ, 400 ಮಲ್ಟಿಪಲ್ಸ್ ಯಾವ್ದಾದ್ರು ಬರುತ್ತೆ? 400 ಮಲ್ಟಿಪಲ್ಸ್ ಯಾವುದದು? 800, 4 2s 8, 800, 4 3s 12, 1200, 4 4s 16, 1600. ಸೊ ಎಲ್ಲದಕ್ಕೂ ಆನ್ಸರು 0 ಆಡ್ ಡೇಸ್. ಅರ್ಥ ಮಾಡ್ಕೊಳ್ಳಿ. ಸೊ 400 ಮಲ್ಟಿಪಲ್ಸ್ ಯಾವ್ದ್ಯಾವ್ದು ಇರುತ್ತೋ ಅದಷ್ಟಕ್ಕೂ ಎಷ್ಟು ಆಡ್ ಡೇಸು? 0 ಆಡ್ ಡೇಸ್. ಸೊ ಇದಿಷ್ಟು ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡ್ರೆ ಕ್ವಶನ್ಸಲ್ಲಿ ನಮಗೆ ಯೂಸ್ ಆಗುತ್ತೆ. 100 ಇಯರ್ಸ್ಗೆ ಎಷ್ಟು ಆಡ್ ಡೇ? 5 ಆಡ್ ಡೇ. 200 ಇಯರ್ಸ್ಗೆ ಎಷ್ಟು ಆಡ್ ಡೇ? 3 ಆಡ್ ಡೇ. 300 ಇಯರ್ಸ್ಗೆ ಎಷ್ಟು ಆಡ್ ಡೇ? 1 ಆಡ್ ಡೇ. 400 ಮತ್ತು 400 ಮಲ್ಟಿಪಲ್ಸ್ ಯಾವುದೇ ಬಂದರು ಅಂದರೆ 400 ಇಂಟು 2 800, 400 ಇಂಟು 3 1200, 400 ಇಂಟು 4 1600. ಇದೆಲ್ಲದಕ್ಕೂ 0 ಆಡ್ ಡೇಸ್. ಈಗ ನಾವು 100 ಇಯರ್ಸ್ಗೆ, 200 ಇಯರ್ಸ್ಗೆ, 300 ಇಯರ್ಸ್ಗೆ, 400 ಇಯರ್ಸ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಅದನ್ನ ಇಟ್ಕೊಂಡು ಇದನ್ನು ಇನ್ನೂ ಈಸಿಯಾಗಿ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನೋಡಿ, 100 ಇಯರ್ಸ್ಗೆ ಎಷ್ಟು ಆಡ್ ಡೇ? 5 ಆಡ್ ಡೇಸ್. 200 ಇಯರ್ಸ್ಗೆ 3 ಆಡ್ ಡೇಸ್. 300 ಇಯರ್ಸ್ಗೆ 1 ಆಡ್ ಡೇ. 400 ಇಯರ್ಸ್ಗೆ 0 ಆಡ್ ಡೇ. ಕರೆಕ್ಟಾ? ಸೊ ಇದನ್ನು 500ನ 100 ಇಂಟು 5 ಅಂತ ಮಾಡೋಕ್ಕೆ ಹೋಗಬೇಡಿ. ನಾವು ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಆ ಥರ ಇನ್ನೂ ಈಸಿಯಾಗಿ ಮಾಡ್ಬೋದು. ಹೇಗೆ? 400 ಪ್ಲಸ್ 100 ಮಾಡ್ಕೋಬೋದಾ? ಆಗ 500 ಬರುತ್ತಾ? 400 ಇಯರ್ಸ್ ಬಂದರೆ ಅದಕ್ಕೆ ಎಷ್ಟು ಆಡ್ ಡೇಸು? 0. 100ಗೆ 5. ಸೊ ಟೋಟಲಿ 5 ಆಡ್ ಡೇಸ್. ಕರೆಕ್ಟಾ? ನೋಡಿ, ಇದೇ ಥರನೇ ನೆಕ್ಸ್ಟ್ ಎಲ್ಲ ಮಾಡೋಣ. ಈ 1700ನ 1600 ಪ್ಲಸ್ 100 ಅಂತ ಬರ್ಕೋತೀನಿ. ಕರೆಕ್ಟಾ? ಸೊ 1600 ಯಾಕೆ ಇದು ಬರ್ಕೊಂಡೆ? ನಾನು ಯಾಕೆ 1400 ಪ್ಲಸ್ 300 ಅಂತ ಬರ್ಕೊಂಡಿಲ್ಲ? 1400 ಪ್ಲಸ್ 3 ಅಂತ ಬರ್ಕೊಂಡಿದ್ರೆ 1400 ಲೀಪ್ ಇಯರಾ? ಇಲ್ಲ. ಸೊ ಆಗ ನನಗೆ ಇನ್ನೂ ಒಂದು ಸರಿ ಕ್ಯಾಲ್ಕುಲೇಷನ್ ಬಂದಿರೋದು. ನಾನು ಯಾಕೆ 1600 ಮಾಡ್ಕೊಂಡೆ ಅಂದರೆ 1600 ಈಸ್ ಎ ಲೀಪ್ ಇಯರ್. ಕರೆಕ್ಟಾ? 1600 ಈಸ್ ಎ ಲೀಪ್ ಇಯರ್. ಸೊ ಇಲ್ಲಿ ಲೀಪ್ ಇಯರ್ಗೆ 0 ಆಡ್ ಡೇಸ್ ಬರುತ್ತೆ. ಓಕೆ, ಲೀಪ್ 1600 ಈಸ್ ಮಾತ್ರ ಮಾತಾಡ್ತಾ ಇದ್ದೀವಿ ನಾವು. ಓಕೆ, ನೆಕ್ಸ್ಟು ಈ 100ಗೆ 5. ಸೊ ಆನ್ಸರ್ ಈಸ್ 5. ಅರ್ಥ ಆಯ್ತಾ? ಲೀಪ್ ಇಯರ್ 1600 ನಿಯರೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೋ ಅದು. ಓಕೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಗೊತ್ತಾ, 1 ಲೀಪ್ ಇಯರ್ಗೆ 2 ಆಡ್ ಡೇಸ್ ಬರುತ್ತೆ ಅಂತ, 1 ಆರ್ಡಿನರಿ ಇಯರ್ಗೆ 1 ಆಡ್ ಡೇ ಬರುತ್ತೆ ಅಂತ. ಅದನ್ನು ಇಲ್ಲಿ ಅಪ್ಲೈ ಮಾಡೋಕ್ಕೋಗ್ಬಿಡಿ. ಅದು 1 ಇಯರ್ ಬಗ್ಗೆ ಮಾತಾಡ್ತಾ ಇದ್ದರೆ ಮಾತ್ರ. 1 ಲೀಪ್ ಇಯರ್ಗೆ 2 ಆಡ್ ಡೇಸ್, 1 ಆರ್ಡಿನರಿ ಇಯರ್ಗೆ 1 ಆಡ್ ಡೇ. ಬಟ್ ಇಲ್ಲಿ 1600 ಈ ಥರ ಮಾತಾಡಬೇಕಾದ್ರೆ ನಾವು ಲಾಸ್ಟಲ್ಲಿ ನೋಡಿದ್ವಲ್ಲ, 100 ಇಯರ್ಸ್ಗೆ 5 ಆಡ್ ಡೇ, 200 ಇಯರ್ಸ್ಗೆ 3 ಆಡ್ ಡೇ, ಇದನ್ನು ಅಪ್ಲೈ ಮಾಡ್ಕೊಳೋದು. 1 ಇಯರ್ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು 1 ಲೀಪ್ ಇಯರ್ಗೆ 2 ಆಡ್ ಡೇಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಓಕೆ, ಈಗ ಈ 1200ನ ನಾನು 1000 ಪ್ಲಸ್ 300 ಅಂತ ಮಾಡ್ಕೋಬೋದು. ಬಟ್ 1000 ಸ್ಪ್ಲಿಟ್ ಮಾಡ್ತೀವಲ್ಲ, ಅದು ಎರಡರಲ್ಲಿ ಒಂದು ಲೀಪ್ ಇಯರ್ ಆದರೆ ಈಸಿಯಾಗಿ ನಿಮಗೆ 0 ಸಿಕ್ಬಿಡುತ್ತೆ. ಕರೆಕ್ಟಾ? ಸೊ ಈ 1300ನ ನಾನು 1200 ಪ್ಲಸ್ 100 ಅಂತ ಮಾಡ್ಕೋತೀನಿ. ಸೊ ಆಗ 1200 ಈಸ್ ಎ ಲೀಪ್ ಇಯರ್. ಸೊ 0 ಆಡ್ ಡೇಸ್. ನೆಕ್ಸ್ಟು 100ಗೆ 5. ಸೊ ಆನ್ಸರ್ ಈಸ್ 5. ಏನು ಎಲ್ಲದಕ್ಕೂ 5 5 ಬರ್ತಾಯಿದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, 2400 ಈಸ್ ಎ ಲೀಪ್ ಇಯರ್. ಕರೆಕ್ಟಾ? 4 6 24. ಕರೆಕ್ಟಾ? ಇದು ಲೀಪ್ ಇಯರ್. ಸೊ ಇದು ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು 0 ಆಡ್ ಡೇಸ್. ನೆಕ್ಸ್ಟು 900. ಈ 900ನ 500 ಪ್ಲಸ್ 400 ಅಥವಾ 600 ಪ್ಲಸ್ 300 ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. 800 ಪ್ಲಸ್ 100 ಮಾಡಿ. ಸೊ ಆಗ 800 ಈಸ್ ಎ ಮಲ್ಟಿಪಲ್ ಆಫ್ 400. ಅಂದರೆ ಇದು ಲೀಪ್ ಇಯರೇ. ಸೊ ಇದಕ್ಕೆ 0 ಆಡ್ ಡೇಸ್, ಇದಕ್ಕೆ 5. ಆನ್ಸರ್ ಈಸ್ 5. ನೆಕ್ಸ್ಟು 2900. 2900ನ 2800 ಪ್ಲಸ್ 100. 2800 ಯಾಕೆ ಮಾಡಿಕೊಂಡೆ? 2800 ಲೀಪ್ ಇಯರ್ ಅಂದರೆ 400ಗೆ ಮಲ್ಟಿಪಲ್ ಅದು. ಕರೆಕ್ಟಾ? ಸೊ ಅದಕ್ಕೆ ನಾವು ಇದನ್ನು ಬರ್ಕೊಂಡಿದ್ದು 2800 ಪ್ಲಸ್ 100. ಸೊ ಲೀಪ್ ಇಯರ್ ಆದರೆ 0, 100ಗೆ 5. ಆನ್ಸರ್ ಈಸ್ 5. ನೆಕ್ಸ್ಟು 1900. 1900ನ 1800 ಪ್ಲಸ್ 100 ಮಾಡೋಕ್ಕೆ ಹೋಗ್ಬೇಡಿ. 1800 ಈಸ್ ನಾಟ್ ಎ ಲೀಪ್ ಇಯರ್. ನಿಯರೆಸ್ಟ್ ಲೀಪ್ ಇಯರ್ ಯಾವುದು ಅದಕ್ಕೆ ಮಾಡಿ. ಇದನ್ನು ನಾವು 1600 ಪ್ಲಸ್ 300. ನೋಡಿ, ಎಲ್ಲದಕ್ಕೂ ಲಾಸ್ಟಲ್ಲಿ ಪ್ಲಸ್ ಮಾಡಿದಾಗ 100 ಬರ್ತಿತ್ತು ಅಂತ ಇಲ್ಲೂ 100 ಮಾಡೋಕ್ಕೆ ಹೋಗ್ಬಿಡಿ. 1800 ನಾನು ಎಲ್ಲದಕ್ಕೂ ಒಂದು ಸ್ಪ್ಲಿಟ್ ಮಾಡೋ ಆನ್ಸರು. ಓಕೆ, 2 ಸ್ಪ್ಲಿಟ್ ಮಾಡಿರ್ತೀನಲ್ಲ, ಅದರಲ್ಲಿ ಒಂದು ಲೀಪ್ ಇಯರ್ ಆಗಿರೋ ಥರ ಮಾಡ್ಕೊಂಡಿರ್ತೀನಿ. ಯಾಕೆ? 0 ಆನ್ಸರ್ ಬರೋದಕ್ಕೆ ಆಗ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಸೊ 1600 ಆ್ಯಸ್ 0 ಆಡ್ ಡೇಸ್. ನೆಕ್ಸ್ಟು 300 ಇಯರ್ಸ್ಗೆ ಎಷ್ಟು ಆಡ್ ಡೇ? 1 ಆಡ್ ಡೇ. ಸೊ ಆನ್ಸರ್ ಈಸ್ 1. ನೆಕ್ಸ್ಟು 1600 ಇಟ್ ಸೆಲ್ಫ್ ಈಸ್ ಎ ಲೀಪ್ ಇಯರ್. ಇದು ಲೀಪ್ ಇಯರೇ. ಸೊ ಇದಕ್ಕೆ 0 ಆಡ್ ಡೇಸ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಒಂದು 100 ಇಯರ್, 200 ಇಯರ್, 300 ಇಯರ್, 400 ಇಯರ್ಸ್ಗೆ ಎಷ್ಟೆಷ್ಟು ಆಡ್ ಡೇಸ್ ಬರುತ್ತೆ ಅಂತ. ಇನ್ನೊಂದು
ಇಲ್ಲಿ ಲೀಪ್ ಇಯರ್ಗೆಲ್ಲ ನಾನು 0 ಹಾಕೊಂಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ, ಒಂದು ಲೀಪ್ ಇಯರ್ ಇದ್ದರೆ 2 ಆಡ್ ಡೇಸ್ ಬರ್ಕೋಬೇಕು ಅಂತ, ಅದನ್ನು ಇಲ್ಲಿ ಅಪ್ಲೈ ಮಾಡಿಲ್ಲ. ಅಲ್ಲಿ ಈಗ ಯಾವುದಾದ್ರು ಒಂದು ಎಕ್ಸಾಂಪಲ್ ಹೇಳ್ತೀನಿ, 30 ಇಯರ್ಸಲ್ಲಿ ಎಷ್ಟು ಲೀಪ್ ಇಯರ್ ಇದೆ, ಎಷ್ಟು ನಾರ್ಮಲ್ ಆರ್ಡಿನರಿ ಇದೆ, ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಮೋರ್ ದೆನ್ 30, 100, 200 ಅಂತ ಬರುತ್ತಲ್ಲ, ಇಲ್ಲಿ ಆ ಲಾಜಿಕ್ನ ಅಪ್ಲೈ ಮಾಡೋದಿಲ್ಲ. ಸೊ ಬಟ್ ಎರಡೂ ಲಾಜಿಕ್ನು ನಾವು ಕ್ವಶನಲ್ಲಿ ಅಪ್ಲೈ ಮಾಡ್ತೀವಿ, ಎರಡೂ ನೆನ್ಪಿಟ್ಕೊಂಡ್ವಿ. ಈಗ ಇಷ್ಟೊತ್ತು ನಾವು ಈ ಚಾಪ್ಟರಲ್ಲಿ ಬೇಸಿಕ್ಸ್ ಕಲ್ತೀವಿ ಅಲ್ವಾ, ಅದಷ್ಟು ಇಷ್ಟೇ. ಓಕೆ, ಇದಿಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಈ ಪಾಯಿಂಟ್ಸ್ನ ಎಂಥ ಕ್ವಶನ್ ಕೊಟ್ಟರು ಕ್ಯಾಲೆಂಡರ್ಲಿ ಆರಾಮ್ಸೆ ಮಾಡ್ಬೋದು. ಓಕೆ, ನಾನು ಆಗಲೇ ಹೇಳಿಲ್ವಾ, ಇದು ಫಸ್ಟ್ ಟೈಮ್ ನೀವು ಕಲಿತಾ ಇರೋದ್ರಿಂದ ಕನ್ಫ್ಯೂಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಕರೆಕ್ಟಾಗಿ ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ವಶನ್ಸ್ಗೆ ಹೋಗ್ತೀವಲ್ಲ, ಅಲ್ಲಿ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತೀರಾ ಇದಿಷ್ಟು ಗೊತ್ತಿದ್ರೆ. ನೋಡಿ, ಫಸ್ಟ್ ನಾವು ಏನು ಮಾಡಿದ್ವಿ, ಲೀಪ್ ಇಯರಾ ಆರ್ಡಿನರಿ ಇಯರ ಅಂತ ಕಂಡುಹಿಡಿದ್ವಿ. ಕರೆಕ್ಟಾಗಿ ಹೇಗೆ, ಯಾವ್ದಾದ್ರು ಒಂದು ನಂಬರ್ ಕೊಟ್ಟರೆ 1948, ಈ 48 ಲಾಸ್ಟ್ 2 ಡಿಜಿಟ್ನ 4ಇಂದ ಡಿವೈಡ್ ಮಾಡಬೇಕು. 4ಇಂದ ಡಿವೈಡ್ ಆದರೆ ಅದು ಲೀಪ್ ಇಯರ್. ಆಗಿಲ್ಲ, ರಿಮೈಂಡರ್ ಮಿಕ್ಕಿದ್ರೆ ಅದು ಆರ್ಡಿನರಿ ಇಯರ್. ಅಕಸ್ಮಾತ್ ಸೆಂಚುರಿ ಇಯರ್ಸ್ ಕೊಟ್ಟರು ಅಂದ್ಕೊಳ್ಳಿ, ಎಕ್ಸಾಂಪಲ್ 1700 ಇಲ್ಲ 1600 ಇಲ್ಲ 2400, ಈ ಥರ ಲಾಸ್ಟ್ 2 ಡಿಜಿಟ್ಸ್ 000 ಇದ್ದಾಗ ಈ ಥರ ಟೈಮಲ್ಲಿ ನಾವು 4ಇಂದ ಡಿವೈಡ್ ಮಾಡಬಾರ್ದು, 400ಇಂದ ಡಿವೈಡ್ ಮಾಡಬೇಕು. 400ಇಂದ ಡಿವೈಡ್ ಮಾಡಿದ್ರೆ ಅದು ಡಿವೈಡ್ ಆದರೆ ಲೀಪ್ ಇಯರ್, ಡಿವೈಡ್ ಆಗಿಲ್ಲ ಅಂದರೆ ಆರ್ಡಿನರಿ ಇಯರ್. ನೆಕ್ಸ್ಟು ಆಡ್ ಡೇಸ್. ಆಡ್ ಡೇಸ್ ಅಂದರೆ ನಾವು ಹೇಗೆ ಮಾಡ್ತೀವಿ, ಯಾವುದಾದ್ರು ಒಂದು ನಂಬರ್ ಕೊಟ್ಟರೆ, ಓಕೆ 56 ಡೇಸ್ ಅಂತ ಇದ್ದರೆ ಅದನ್ನು 7ಇಂದ ಡಿವೈಡ್ ಮಾಡ್ತೀವಿ. ಓಕೆ, 4ಇಂದ ಡಿವೈಡ್ ಮಾಡ್ತಾಯಿದ್ದೀರಾ ಅಥವಾ 400ಇಂದ ಡಿವೈಡ್ ಮಾಡ್ತಾಯಿದ್ದೀರಾ ಅಂದರೆ ಅದು ಲೀಪ್ ಇಯರ್ ಕಂಡುಹಿಡಿಯೋದಕ್ಕೆ. ಆಡ್ ಡೇಸ್ನ ಕಂಡುಹಿಡಿಯೋದಕ್ಕೆ ನಾವು 7ಇಂದ ಡಿವೈಡ್ ಮಾಡ್ತೀವಿ. ನೆಕ್ಸ್ಟು ಆಡ್ ಡೇಸ್ 0 to 6 ಒಳಗಡೆನೇ ಇರುತ್ತೆ. ಓಕೆ, 7, 8 ಎಲ್ಲ ಬರೋದಿಲ್ಲ. ಓಕೆ, ನೆಕ್ಸ್ಟು 100 ಇಯರ್ಸ್, 200 ಇಯರ್ಸ್, 300 ಇಯರ್ಸ್, 400 ಇಯರ್ಸ್ಗೆ ಆಡ್ ಡೇಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದರಲ್ಲಿ 5 ಆಡ್ ಡೇಸ್ ಬರುತ್ತೆ 100 ಇಯರ್ಸ್ಗೆ, 200 ಇಯರ್ಸ್ಗೆ 3 ಆಡ್ ಡೇಸ್, 300 ಇಯರ್ಸ್ಗೆ 1 ಆಡ್ ಡೇ, 400 ಇಯರ್ಸ್ಗೆ 0. 400 ಇಯರ್ಸ್ 0 ಅಂದರೆ 400 ಮಲ್ಟಿಪಲ್ಸ್ ಎಲ್ಲದಕ್ಕೂ. 400 ಮಲ್ಟಿಪಲ್ಸ್ ಅಂದರೆ 400 1s 400, ಅದು ಲೀಪ್ ಇಯರೇ. 400 2s 800, ಅದು ಲೀಪ್ ಇಯರೇ. ಎರಡಕ್ಕೂ 0 ಆಡ್ ಡೇಸ್ ಬರುತ್ತೆ. ಓಕೆ, 400 ಮಲ್ಟಿಪಲ್ಸ್ ಯಾವುದೇ ಬಂದರೂ ಅದೆಲ್ಲ 0 ಆಡ್ ಡೇಸ್. ಇದಿಷ್ಟು ಗೊತ್ತಿದ್ರೆ ಸಾಕು, ಎಂಥ ಕ್ವಶನ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಎಲ್ಲಾದರೂ ನಿಮಗೆ ಡೌಟ್ ಬಂದರೆ ವಾಪಸ್ ಹೋಗಿ ಮತ್ತೆ ನೋಡಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅವಾಗಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ಗೂ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಇದೊಂದು ಚಾಪ್ಟರ್ ನೋಡಿದ ತಕ್ಷಣ ನಿಮಗೆ ಯಾವ ಕ್ವಶನ್ನು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಆ ಕ್ವಶನ್ಸ್ನ ಹೇಗೆ ಆ್ಯಕ್ಚುಲಾಗಿ ಸಾಲ್ವ್ ಮಾಡಬೇಕು ಅಂತ ನೆಕ್ಸ್ಟ್ ಚಾಪ್ಟರ್ 2 ಮತ್ತು ಚಾಪ್ಟರ್ 3 ಹೇಳ್ಕೊಡ್ತೀವಿ.